ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ನಾವಿವಾಗ ಹಾಸನ್ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಂಗಳವಾರ ನಾವು ಕುಕ್ಕೆಗೆ ಮತ್ತು ಧರ್ಮಸ್ಥಳಕ್ಕೆ ಹೋಗಬೇಕು. ಅದಕ್ಕೋಸ್ಕರ ರೆಡಿ ಆಗಿದ್ದೀವಿ. ಇನ್ನೇನು ಹೋಗಬೇಕು, ಎಲ್ಲ ರೆಡಿಯಾಗಿ ಪ್ಯಾಕಿಂಗ್ ಆಯಿತು. ಇವತ್ತು ಹೋದರೆ ನಾಳೆ ಕುಕ್ಕೆಗೆ ಬೆಳಿಗ್ಗೆನೇ ಇಲ್ಲ, ಇವತ್ತು ನೈಟೇ ನಾವು ಕುಕ್ಕೆಗೆ ರೀಚ್ ಆಗ್ತೀವಿ. ಇವತ್ತು ಫಸ್ಟು ಕುಕ್ಕೆಯಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ಇನ್ನು ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಅಂದರೆ ಕುಕ್ಕೆದು ಹರಕೆ ಇತ್ತು, ತುಂಬ ಒಂದು 3 ವರ್ಷದ ಹರಕೆ ಇತ್ತು. ಹರಕೆ ತೀರ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡಿದ್ದೀವಿ. ಇನ್ನೇನು ಹೋಗಬೇಕು. ನಾವು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೋಗೋವಾಗ ಎಲ್ಲಿ ಯಾವ ದೇವಸ್ಥಾನಕ್ಕೆ ನೋಡಬೇಕು. ಹೋಗೋವಾಗ ಯಡೂರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾನು ನೋಡಿಕೊಂಡು ಹೋಗಬೇಕು. ನನ್ನ ಮಗಳು ಮತ್ತು ಮ್ಯಾಗಿ ಅಲ್ಲಿಂದ ಬರ್ತಾವ್ರೆ, ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ನನ್ನ ಮಗ ಕಾರೆಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ಇವಾಗ ಎಲ್ಲೋ ಆಚೆ ಕಡೆ ಹೋಗವನೆ. ಅಂದರೆ ಕೊರಿಯರ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗವನೆ. ಕೊರಿಯರ್ ಹಾಕಿದ ತಕ್ಷಣ ಬರ್ತಾನೆ. ಬಂದಿದ್ದ ತಕ್ಷಣ ಹೋಗ್ಬೇಕು. ನಮ್ಮದು ಆರ್ಡರ್ಸ್ ಬಂದರೆ ಅವತ್ತೇ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಮಿನಿಮಮ್ 3 to 4 days ಒಳಗಡೆ ರಿಸೀವ್ ಆಗುತ್ತಲ್ವ ಅವ್ರಿಗೆ, ಅದಕ್ಕೋಸ್ಕರ ನಾವಿವಾಗ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಯಜಮಾನರು ಮತ್ತು ನನ್ನ ಮಗ ಇವಾಗ ಹೋಗ್ತಾ ಇದ್ದೀವಿ. ಅವ್ರು ಬರ್ತಾರೆ, ರಮ್ಯಾ ಬರ್ತಾರೆ. ಅವರು ಮಧ್ಯದಲ್ಲೇ ಹತ್ಕೊತಾರೆ. ಬಂದು ರೀಚ್ ಆದ್ರು. ಇವಾಗ ಹಣ್ಣು ಕಟ್ ಮಾಡ್ಕೊಂಬಂದಿದ್ದೀವಿ. ಇವಾಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ನಾವು ತಿನ್ಕೊಂಬಂದ್ವಿ ಒಂದಷ್ಟು ಹಣ್ಣು. ಇವಾಗ ಇವ್ರಿಗೆ ಕೊಟ್ಟಿದ್ದೀವಿ. ಎಲ್ಲ ಹಲಸಿನ ತೊಳೆ ಕಿತ್ಲಾಡ್ತಾವ್ರೆ ನೋಡಿ. ನಮ್ಮ ಯಜಮಾನ್ರು ಹಲಸಿನ ತೊಳೆ ಬೇಡ ಅಂದ್ರೂ ಇಲ್ಲಿ ಕೇಳ್ತಾ ಇಲ್ಲ. ಹಲಸಿನ ತೊಳೆ ನೋಡಿ. ಅಟಿಲಕ್ಕಮ್ಮ ಬಂತು. ಇವಾಗ ಹೋಗ್ಬೇಕು ಅಟಿಲಕ್ಕಮ್ಮನಿಗೆ. ಇವತ್ತು ರಶ್ ಇರಲ್ಲ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇನ್ನು ಹತ್ರಕ್ಕೆ ನಡಿ, ನಾನು ಹತ್ರಕ್ಕೆ ನಡಿ ಅಂದರೆ ದೇವಸ್ಥಾನದ ಒಳಗಡೆ ಹಾಕ್ಬಿಡ್ಲ ಅಂತಾನೆ. ನಾನು ಏನೇ ಮಾತಾಡಿದ್ರು ಜೋಕ್ ಮಾಡ್ತಾನೆ ಇರ್ತಾನೆ. ಎಲ್ಲ ಕ್ಲೀನ್ ಮಾಡ್ತಾರೆ. ಇವತ್ತು ಯಾವಾರ ಮಂಗಳವಾರ ಅಲ್ವಾ, ಏನು ಜನನೇ ಇಲ್ಲ ನೋಡಿ. ಹಲಸಿನ ತೊಳೆ ನೋಡಿ ಕಣ್ಣು ಮುಚ್ಕೊಂಡು ತಿಂತಾವ್ರೆ. ಹಲಸಿನ ಹಣ್ಣು ಸಖತ್ ಸಿಹಿ, ಅಂದರೆ ಸಿಹಿ ಎಷ್ಟು ಸಿಹಿ ಆಯ್ತು. ಬೆಲ್ಲ ತಿನ್ನಂಗೆ, ಏನು ಜೇನುತುಪ್ಪ ತಿನ್ನಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಕಿ ಎಲ್ಲಂದ್ರೆ ಎಲ್ಲ ಹಾಕಿ ಫಸ್ಟ್ ಅಟಿಲಕ್ಕಮ್ಮಂಗೆ ಬಂದಿದ್ದೀವಿ. ಯಾಕಂದರೆ ಮದುವೆ ಆದೋಗಿಂದನೂ ಬಂದಿಲ್ಲ. ಮಿನಿಮಮ್ 5 months ಆಗೋಯ್ತು. ಏನು ಮಡ್ಲಕ್ಕಿನೂ ನಾನು ತೊಗೊಂಬಂದಿಲ್ಲ. ಆದರೆ ಹೋಗೋಣ ಅಂದ್ಬಿಟ್ಟು ಬಂದಿರೋದು. ಯಾಕಂದರೆ ಟೈಮ್ ಇತ್ತು, ಹೋಗಿ ಬಂದ್ಬಿಡೋಣ, ಹೋಗೋಣ ಅಂದ್ಬಿಟ್ಟು ಕುಕ್ಕೆಗೆ ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಕುತ್ಕೊಂಡಂಗೆ ಮಾತಾಡಿಕೊಂಡು ಇವಾಗ ಅಟಿಲಕ್ಕಮ್ಮಂಗೆ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಬರೋವಾಗ ಮಡ್ಲಕ್ಕಿ ಎಲ್ಲ ತೊಗೊಂಬರ್ಬೇಕು, ಪೂಜೆಗೆಲ್ಲ ಎತ್ಕೊಂಬರ್ಬೇಕು. ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ರಶ್ ಇರಲಿಲ್ಲ, ಅಂದರೆ ಸಂಜೆ ಆಗಿತ್ತಲ್ವ, ರಶ್ ಇರಲಿಲ್ಲ. ಪೂಜೆ ಮಾಡಿದ ತಕ್ಷಣ ನಮಗೊಂದು ಚಿಪ್ಪು ಬಾಳೆಹಣ್ಣು, ಮಲ್ಲಿಗೆ ಹೂವು, ಕುಂಕುಮ ಕೊಡ್ತಾ ಇದ್ದಂಗೆ ದೇವರು ನಮ್ಮ ಪಾಲಕ್ಕೆ ಕೈತೆ ಅಂದ್ಬಿಟ್ಟು ಅಷ್ಟು ಖುಷಿ ಆಗೋಯ್ತು ನಮಗೆ. ಎಷ್ಟು ಖುಷಿ ಅಂದರೆ, ಒಂದು ದೇವರು ನಮ್ಮ ಪಾಲ್ಗೆ ಇದ್ರೇನೆ ಅಲ್ವಾ ಈ ಥರ ಎಲ್ಲ ಬರೋದು. ಅದಕ್ಕೋಸ್ಕರ ನನಗಂತೂ ತುಂಬ ಖುಷಿ ಆಗೋಯ್ತು. ಮತ್ತು ಒಂದು ಫೋಟೋಸ್ ತೊಗೊಂಡ್ವಿ. ಇನ್ನೇನು ಅಟಿಲಕ್ಕಮ್ಮನ ಮುಗಿಸ್ಕೊಂಡು ಜಲಗರಮ್ಮನಿಗೆ ಹೋಗಬೇಕು. ಒಂಥರ ತುಂಬ ಖುಷಿ ಆಯಿತು ನನಗಂತೂ. ಯಾವಾಗೂ ಅಷ್ಟೇ ನಮ್ಮ ಪಾಲಕ್ಕೆ ದೇವ್ರೈತೆ ಅಷ್ಟೇ.
100% ದೇವ್ರೈತೆ ಅಷ್ಟೇ ಅನ್ನೋದು ಅಂದ್ಕೊಂಡಿರೋದು ನಾನು. ಆ ದೇವಸ್ಥಾನದಲ್ಲಿ ಹೂವು ಕೊಟ್ಟರು, ಮತ್ತು ಕುಂಕುಮ ಕೊಟ್ಟರು, ಬಾಳೆಹಣ್ಣು ಕೊಟ್ಟರು. ಫಲ ಒಳ್ಳೆಯದು. ಬಾಳೆಹಣ್ಣು ಕೊಟ್ಟರೆ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಅಟ್ಟಿಲಕ್ಕ ಮುಗಿಸ್ಕೊಂಡು ಜಲಗಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಟ್ಟಿಲಕ್ಕಮ್ಮನ ದೇವಸ್ಥಾನದಲ್ಲಿ ತುಂಬ ರಶ್ ಇರ್ತಾರೆ. ಇವಾಗ ನಾವು ಬರೋ ಅಷ್ಟೊತ್ತಿಗೆ 4 ಗಂಟೆ ಅನಿಸುತ್ತೆ, 4ರಿಂದ 5 ಗಂಟೆ. ಅಷ್ಟು ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ, ಮನಸ್ಫೂರ್ತಿಯಾಗಿ ದೇವ್ರು ನೋಡಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲೊಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಒಂಥರ ತುಂಬ ಖುಷಿ ಆಯಿತು. ಒಂಥರ ಮೈಂಡೆಲ್ಲ ಪಾಸಿಟಿವ್ ಥರ ಇತ್ತು. ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣವೇ ನಮಗೆ 500 ಒಂದು ಬಾಳೆಹಣ್ಣು ಕೊಟ್ಟರು ಅನ್ನೋದು, ಹೂವು ಕೊಟ್ಟರು ಅನ್ನೋದು, ಮಲ್ಲಿಗೆ ಹೂವು ದಿಂಡು ಕೊಟ್ಟರು. ನಂಗೆ ತುಂಬ ಇಷ್ಟ ಮಲ್ಲಿಗೆ ಹೂವು ದಿಂಡು ಅಂದ್ರೆ ಅಷ್ಟು ಇಷ್ಟ. ಕೊಟ್ಟಿದ ತಕ್ಷಣ ನನಗಂತೂ ತುಂಬ ಖುಷಿ ಆಗೋಯ್ತು. ಅಂದರೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು. ಮತ್ತು ಅಲ್ಲಿ ಕರ್ಪೂರ ತೊಗೊಂಡು ಈಡಿಗೆ ಹಾಕ್ಬಿಟ್ಟು ಇವಾಗ ನಾವು ವಾಪಸ್ ಹೋಗಬೇಕು. ನಾವು ಅಟ್ಟಿಲಕ್ಕಮ್ಮನಿಗೆ ವರ್ಷಕ್ಕೊಂದ್ಸಲ ಬರ್ತೀವಿ. ಎಲ್ಲ ದೇವಸ್ಥಾನಕ್ಕಷ್ಟೇ ವರ್ಷಕ್ಕೊಂದ್ಸಲ, ಒಂದೊಂದು ಸಲ 2 ಸಲ 3 ಸಲ ಹೋಗ್ತೀವಿ. ಈ ಸತಿ ಸ್ವಲ್ಪ ಲೇಟ್ ಆಯಿತು ಈ ದೇವಸ್ಥಾನಕ್ಕೆ ಬಂದಿರೋದು. ಒಂಥರ ಪಾಸಿಟಿವ್ನೆಸ್ಸೇ ಇತ್ತು ನಮಗೆ. ಬಾಳೆಹಣ್ಣು ತಿನ್ರಿ ಎಲ್ಲರೂ. ಇವಾಗ ನಾವು ಜಲಗಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಜಲಗಾರಮ್ಮನ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯಿತು. ಇವಾಗ ಈಡಿಗೆ ತೊಗೊಂಡು ಹಾಕ್ತಾ ಇದ್ದೀವಿ. ಕರ್ಪೂರ ಅಂಟಿಸಿ ಪೂಜೆ ಮಾಡ್ಕೊಂಡು ಇವಾಗ ಹೋಗಬೇಕು. ಇಲ್ಲಿ ಜಲಗಾರಮ್ಮನ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಅಂದರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಬರ್ತಾರೆ. ಯಾಕಂದರೆ ದಿಷ್ಟಿ ಆಗಿರತ್ತಲ್ವ, ಅವ್ರು ಕಟ್ಟಡಿಸ್ಕೊತಾರೆ. ಮತ್ತು ಏನಾನ ಹರಕೆ ಇದ್ದರೆ ಕೋಳಿ ಕುಯ್ದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಮರಿ ಹೊಡಿತಾರೆ ಇಲ್ಲೆಲ್ಲ. ಹರಕೆ ಮಾಡಿಕೊಂಡು ಮದುವೆ ಆಗಬೇಕು ಪ್ರತಿಯೊಂದು ಹರಕೆ ಮಾಡಿಕೊಂಡು ಬಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ, ಮಡ್ಲಕ್ಕಿ ಕೊಟ್ಟು. ಆಮೇಲೆ ಒಬ್ಬೊಬ್ಬರು ಬೇರೆಯವ್ರಿಗೆ ಮಾಡಿಸೋವ್ರಿಗೂ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಅದೆಲ್ಲ ನಾವು ಏನಾನ ಮಾಡಿದ್ರೆ ಅದು ರಿವರ್ಸ್ ನಮಗೆ ಹೊಡೆಯೋದು. ಯಾರು ಏನು ಮಾಡೋಕ್ಕೆ ಹೋಗ್ಬಾರ್ದು. ಏನೇ ಇದ್ರೂ ದೇವ್ರನ್ನ ಮುಗಿಬೇಕು, ಬರಬೇಕಷ್ಟೆ. ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಬಂದರೆ ಯಾವುದು ಏನೂ ಆಗೋಲ್ಲ. ಯಾಕಂದರೆ ಯಾರಿಗೂ ಏನೂ ಮಾಡಿಸ್ಬಾರ್ದು. ಯಾಕಂದರೆ ಇಲ್ಲೆಲ್ಲ ಮಾಡಿಸೋರು ಬರ್ತಾರೆ. ಅದೆಲ್ಲ ನಾವು ನಾರ್ಮಲಾಗೆ ಬಂದು ದರ್ಶನ ಮಾಡಿಕೊಂಡು ಯಾವಾಗೂ ಅಷ್ಟೇ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ತುಂಬ ಜನ ದಿಷ್ಟಿ ತೆಗೆಸ್ಕೊಳಕ್ಕೆ ಬರ್ತಾರೆ, ಕಟ್ಟೊಡಿಸ್ಕೊಳಕ್ಕೆ ಬರ್ತಾರೆ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಅವರೇ ಇರ್ತಾರೆ. ಬಂದು 250, 500, 1000 ರೂಪಾಯಿ ಈ ಥರ ಇರುತ್ತೆ ಕಟ್ಟೊಡಿಯೋರು. ಮೊಟ್ಟೆ ಕಾಯಲ್ಲಿ ಕಟ್ಟೊಡಿತಾರೆ. ಕೋಳಿ ದಿಷ್ಟಿ ತೆಗೆದು ಕೋಳಿ ಅದು ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಥರನೂ ಮಾಡ್ತಾರೆ. ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಕಟ್ಟೊಡಿತಾರೆ. ದಿಷ್ಟಿ ಮಾತ್ರ ತೆಗೆಸ್ಕೊಳಂಗಿದ್ರೆ ತೆಗೆಸ್ಕೊಬೋದು. ಸೈಡಲ್ಲಿ ಇರ್ತಾರೆ, ತುಂಬ ಜನ ಇರ್ತಾರೆ, ಅಲ್ಲಿ ತೆಗೆಸ್ಕೊಬೋದು. ಇಲ್ಲಿ ಇವಾಗ ನಾವು ಜಲಗಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಈಡಿಗೆ ಹಾಕ್ಬಿಟ್ಟು ಇವಾಗ ವಾಪಸ್ಸು ನಾವು ಇವಾಗ ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟೊತ್ತಿಗೆ 11, 12 ಗಂಟೆ ಆಗ್ಬೋದು. ಮೋಸ್ಟ್ಲಿ ಎಷ್ಟೊತ್ತಾಗುತ್ತೋ. ನಮ್ಮ ಯಜಮಾನ್ರು 11 ಗಂಟೆ ಅಂತ ಇದ್ರು. ಅದಕ್ಕೋಸ್ಕರ ಎಲ್ಲನ 9 o'clock ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಇಳ್ದಿದ್ದೀವಿ. ಫುಡ್ ಸ್ಟ್ರೀಟ್ ಹತ್ರ ಇಳ್ದಿದ್ದೀವಿ. ಇನ್ನೇನು ಟಿಫನ್ ತಿನ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಇವಾಗ ಹಾಸನ್ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಣ ಅಂದ್ಬಿಟ್ಟು.
ಬೇಲ್ಪುರಿ. ನಾನು ಬೇಗ ಗೋಬಿ ತಿಂತೀರಾ? ಗೋಬಿ ಮಾಡ್ತೀನಿ ತಿನ್ನಮ್ಮ. ತಿನ್ನಿ ತಿನ್ನಿ. ನಾವಿವಾಗ ಹಾಸನ್ ಫುಡ್ ಸ್ಟ್ರೀಟಲ್ಲಿ ಊಟ ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿಂದ್ವಿ. ದೋಸೆ, ಇಡ್ಲಿ ಪ್ರತಿಯೊಂದು ತಿಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಸೋಡಾ ಕುಡಿದ್ವಿ, ಲೆಮನ್ ಸೋಡಾ ಕುಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಹೋಗಿ ಕುಕ್ಕೆಗೆ ಹೋಗಿ ರೀಚ್ ಆಗ್ತೀವಿ. ಕುಕ್ಕೆಗೆ ಬಂದು ರೀಚ್ ಆಗಿದ್ದೀವಿ. ಆನ್ಲೈನಲ್ಲಿ ರೂಮು ಬುಕ್ ಮಾಡಿದ್ದೀವಿ. ಇವಾಗ ಅಲ್ಲಿ ಹೋಗ್ಬೇಕು. ಅವ್ರ ಅಡ್ರೆಸ್ ಶೇರ್ ಮಾಡವ್ರೆ, ಅದನ್ನ ನೋಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ಎಲ್ಲನ್ನು ಅಂದ್ಬಿಟ್ಟು ಇವತ್ತು ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ನಾಳೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬರಬೇಕು ಬೆಳಿಗ್ಗೆನೆ. ಅದಕ್ಕೋಸ್ಕರ ನಾವು ನೈಟೇ ಬಂದಿರೋದು, ಇಲ್ಲಾಂದರೆ ನಾಳೆನೇ ಬರ್ತಾ ಇದ್ವಿ ಕುಕ್ಕೆಗೆ. ಇವತ್ತು ನೈಟ್ ಬಂದು ನಮ್ಮದು ಉರುಳು ಸೇವೆ ಐತೆ, ಹರಕೆ ಇರೋದು. ಒಂದು 4 ಇಯರ್ಸ್ ಬ್ಯಾಕಿಂದನೂ ಯಾವಾಗೂ ಅಷ್ಟೇ ನಾವು ಕುಕ್ಕೆಗೆ ಬರುವಾಗ ಮಧ್ಯಾಹ್ನ ಆದ್ಮೇಲೆ ಬರ್ತಾ ಇದ್ವಿ, ಸಂಜೆ ಮೇಲೆ 12 ಗಂಟೆ ಮೇಲೆ ಬರ್ತಾ ಇದ್ವಿ. ಇದು ಹರಕೆ ಇರೋದಕ್ಕೋಸ್ಕರನೇ ನಾವು ಬೆಳಿಗ್ಗೆ ಒಂದು ದಿವಸದ ಮುಂಚೆನೇ ಬಂದಿರೋದು. ಅಂದರೆ ಕುಕ್ಕೆಯಲ್ಲಿ ಮಲ್ಗೋಣ, ಅಂದರೆ ಒಂದು ನೈಟ್ ಮಲ್ಗೋಣ ಅಂದ್ಬಿಟ್ಟೆ ಬಂದಿದ್ದೀವಿ. ಇವಾಗ ರೂಮ್ಗೆ ಹೋಗ್ತಾ ಇದ್ವಿ. ಆ ದೇವಸ್ಥಾನದ ಹತ್ರನೇ 2 ಸಲ ನಾವು ಹೋಗಿ ಬಂದ್ವಿ. ಒಂಥರ ಬಿಸಿಲಿಲ್ಲಲ್ವಾ, ಒಂಥರ ಫ್ರೀ ಆಗಿರತ್ತೆ, ಮೈಂಡಲ್ಲೇನೋ ಫ್ರೆಶ್ ಆಗಿರತ್ತೆ. ನನಗಂತೂ ತುಂಬ ಇಷ್ಟ. ಬಿಸಿಲಿಲ್ಲ ಅಂದ್ರೇ ನನಗೆ ತುಂಬ ಇಷ್ಟ. ಫಸ್ಟ್ ಫ್ಲೋರಾ? ಇಲ್ಲಿಂದ ನಾಳೆ ಕುಕ್ಕೆಗೆ ಹೋಗೋದು, ದರ್ಶನ ಮಾಡೋದು ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ತೀರಾ ವಾಚ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.